ರಿಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಊರಿಗೆ ಹೊರಡೋಣ ಅಂತೇಳಿ ಹೊರಟಿದ್ದೀವಿ. ನಮ್ಮನೇಲಿ ತಿಂಡಿ ಮಾಡಿರಲಿಲ್ಲ. ಅರ್ಪಿತ್ ಅವ್ರ ಮನೆಯಿಂದ ಇಡ್ಲಿ ಮತ್ತು ಸಾಂಬಾರು ಹಾಗೆ ಚಟ್ನಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಸಾಂಬಾರು ಸ್ವಲ್ಪ ಉಪ್ಪಾಗಿದೆ ಅಂತೆ ಅಪ್ಪು. ಅವರಿಗೆ ಅವ್ರು ಮಾಡೋ ರಸಮ್ ಅಂದರೆ ತುಂಬ ಇಷ್ಟ. ಇಡ್ಲಿಗೆ ರಸಮ್ ಮಾಡ್ತಾರೆ ಅವರು, ಸಾಂಬಾರು ಮಾಡಲ್ಲ. ಚೂರು ಉಪ್ಪಾಗಿದೆ ಅಂತಿದ್ರು, ಒಂದು ಸ್ವಲ್ಪ ಹಾಕ್ಕೊಡ್ತೀನಿ, ಇಷ್ಟ ಆದರೆ ತಿನ್ನಲಿ. ಇನ್ನು ನಮ್ಮ ಮನೇಲಿ ಇವತ್ತು ನಾನು ತಿಂಡಿ ಮಾಡಿರಲಿಲ್ಲ. ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ ಇವತ್ತು. ಸುಮಾರು ಒಂದು ವಾರದಿಂದನೂ ಕೂಡ ಕೆಲಸದ ಮೇಲೆ ಕೆಲಸ ನನಗೆ. ಒಂದು ಕಡೆ ಅಮ್ಮ ಈ ವಾರದಲ್ಲಿ ಒಂದು 2 ಸಲ ಊರಿಗೆ ಹೋಗ್ಬಿಟ್ಟಿದ್ರ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಶೂಟ್ ಮಾಡೋದೆಲ್ಲ ಇತ್ತು, ಅದನ್ನು ಮಾಡ್ಕೊಳ್ಬೇಕಿತ್ತು. ಇನ್ನು ಎಡಿಟಿಂಗು, ಜಾಣ ನೋಡ್ಕೊಳ್ಳೋದು, ಹಾಗೆ ನಮ್ದೊಂಚೂರು ಪರ್ಸ್ನಲ್ ಕೆಲಸ ಇತ್ತು ಅಂತೇಳಿ ಹೊರಗಡೆ ಓಡಾಡೋದು. ಇಷ್ಟು ಒಂದು ವಾರದಲ್ಲಿ ಒಂಥರ ಹೆಂಗಾಗ್ಬಿಡ್ತು ಅಂದರೆ, ಒಂದು ಸ್ವಲ್ಪ ಹೊತ್ತು ಕೂಡ ನನಗೆ ಪುರ್ಸೊತ್ತೆ ಸಿಗ್ತಿರ್ಲಿಲ್ಲ, ರೆಸ್ಟ್ ಮಾಡಲಿಕ್ಕೂ ಪುರ್ಸೊತ್ತು ಸಿಗ್ತಿರ್ಲಿಲ್ಲ. ಹಂಗಾಗ್ಬಿಡ್ತು. ಹಾಗಾಗಿ ನೈಟೆಲ್ಲ ಫುಲ್ಲು ಮೈಕೈ ಎಲ್ಲ ನೋವು, ಒಂಥರ ಜ್ವರ ಬರೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೊಳ್ಳಿಕ್ಕೆ ಹೋಗಲಿಲ್ಲ. ಇಲ್ಲ ಅಂದಿದ್ರೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಇವರು ಏನಾಗಲ್ಲ, ಚೆನ್ನಾಗಿ ಮಲ್ಕೋ, ಚೆನ್ನಾಗಿ ಬಾಡಿಗೆ ರೆಸ್ಟ್ ಕೊಡು, ಅವಾಗ ಬೇರೆ ಕೆಲಸ ಮಾಡ್ಲಿಕ್ಕೆ ನಿನಗೆ ಸರಿ ಹೋಗುತ್ತೆ. ಬಾಡಿಗೆ ರೆಸ್ಟ್ ಕೊಟ್ಟಿಲ್ಲ ಅಂದರೆ ಮತ್ತೆ ಇನ್ನೊಂದು ವಾರ ಮಲ್ಕೊಂಡ್ಬಿಡ್ತೀಯ ನೀನು ಅಂತ ಹೇಳಿದ್ರ. ಸರಿ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ, ಜಾಣಿಗೆ ರೆಡಿ ಮಾಡಿ, ಇಷ್ಟೆಲ್ಲ ಇರುತ್ತಲ್ಲ ಕೆಲಸ. ಹಂಗಾಗಿ ಅರ್ಪಿತ್ ಅವರೇ ತಿಂಡಿ ಕಳಿಸ್ಕೊಟ್ರು, ನೀವು ಅದನ್ನೆಲ್ಲ ಮಾಡ್ಕೊಳ್ಳಿ, ನಾನು ತಿಂಡಿ ಕಳಿಸ್ಕೊಡ್ತೀನಿ ಅಂತ. ನಾನು ತಿನ್ಕೊಂಡ್ಬಿಟ್ಟೆ, ನನಗೆ ಸುಸ್ತಾಗ್ತಿತ್ತು ಅಂತೇಳಿ ಬೆಳಗ್ಗೆ ತಿನ್ಕೊಂಡ್ಬಿಟ್ಟೆ. ಇವಾಗ ಇವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಇನ್ನೊಂದು 2 ಪಾತ್ರೆ ಇದೆ, ಆ ಪಾತ್ರೆ ಒಂದು ತೊಳೆದ್ಬಿಟ್ಟು ಇಟ್ಬಿಟ್ರೆ ಮನೆ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಗ್ಯಾಸ್ ಎಲ್ಲ ಆಫ್ ಮಾಡೋದೆಲ್ಲ ನೋಡಿಕೊಂಡು ಹೋಗಬೇಕು. ಏನು ಗೊತ್ತಾ, ನಾವೆಲ್ಲಾದ್ರೂ ಈ ಥರ ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ಇದನ್ನೆಲ್ಲ ನೋಡಬೇಕು. ಬಿಡಮ್ಮ, ಅದೇ ಸ್ವಿಚ್ ಎಲ್ಲ ಇರಲಿ, ಏನಾಗಲ್ಲ. ಅದು ಪ್ಲಗ್ ಇಟ್ಬಿಟ್ರೆ ಒಳ್ಳೆಯದು. ಏನಿಲ್ಲ, ಸ್ವಿಚ್ ಆಫ್ ಆದರೆ ಸಾಕು ಬಿಡು. ನಮ್ಮನೆ ಏನಂದರೆ, ಇದು ಲೈಟ್ ಆಫ್ ಮಾಡಿದ್ರು ಕೂಡ ಲೈಟ್ ಬರ್ತಿರುತ್ತೆ. ಏನಂತಾರಪ್ಪ ಅದಕ್ಕೆ? ಅದು ಅರ್ಥಿಂಗ್ ಇಲ್ಲ, ಹಂಗಾಗಿ ಬರ್ತಾ ಇರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಭಯ, ಏನಾದರೂ ಕೆಟ್ಟೋಗ್ಬಿಟ್ರೆ ಅಂತ. ಇನ್ನು ಹಿಡಿದು ತಿಂಡಿ ಕೊಟ್ಬಿಡ್ತೀನಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾನು ಈ ಥರ ಒಂದು 3-4 ದಿನ ಊರಿಗೆ ಹೋದರೆ ಮನೇಲಿರೋ ಹಣ್ಣು, ತರಕಾರಿ ಮತ್ತು ಹೂವು ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ. ಈಗ ಒಂದು 4 ದಿನ ಬಿಟ್ಟು ಮನೆಗೆ ಬಂದಿರ್ತೀವಿ. ತರಕಾರಿ ಏನೋ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಫ್ರೆಶ್ ಆಗಿರೋ ಥರ ಕಾಣಿಸುತ್ತೆ, ಆದರೆ ಅದರಲ್ಲಿ ಯಾವುದೇ ಥರ ಸತ್ವ ಇರೋಲ್ಲ. ಇಲ್ಲೇ ಇದ್ದರೆ ಅವಾಗವಾಗ ಬಳಸಿ ಖಾಲಿ ಮಾಡಿಬಿಟ್ಟಿರ್ತೀವಿ. 4 ದಿನ ಇಟ್ಟು ಅದಾದಮೇಲೆ ಬಳಸಿದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಎಲ್ಲನೂ ಕೂಡ ತೊಗೊಂಡು ಹೋಗ್ಬಿಡ್ತೀನಿ. ಅದಲ್ಲದೆ ಸೊಪ್ಪೆಲ್ಲ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ. ಇನ್ನು ಅಲ್ಲಿಗೆ ಹೋದರೆ ನಾವೇನೇ ಅಡುಗೆ ಮಾಡಿಕೊಂಡು ತಿನ್ಕೊಳ್ಬೋದು, ಸುಮ್ಮನೆ ವೇಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ನೀಟಾಗಿ ಒಂದು ಬ್ಯಾಗಲ್ಲೋ ಇಲ್ಲ ಅಂತ ಅಂದರೆ ಒಂದು ಕಾಟನ್ ಬಾಕ್ಸ್ ಬರುತ್ತೆ ನೋಡಿ, ಕಾಟನ್ ಬಾಕ್ಸಲ್ಲೋ ಈ ಥರ ಪ್ಯಾಕ್ ಮಾಡ್ಕೊತೀನಿ. ಇವತ್ತು ಮನೇಲಿ ಬ್ಯಾಗ್ ಇತ್ತು, ಹಾಗಾಗಿ ಬ್ಯಾಗಲ್ಲೇ ಹಾಕ್ಕೊಂಡ್ಬಿಟ್ಟೆ. ನೋಡಿ ಇವ್ರನ್ನ, ನನ್ನ ಸಾಂಬಾರು ಸ್ವಲ್ಪ ಉಪ್ಪಾಗಿದೆ, ಅದಕ್ಕೆ ತಟ್ಟೆಲಿ ನೀಟಾಗಿ ಚಟ್ನಿ ಎಲ್ಲ ಹಾಕ್ಕೊಟ್ಟಿದ್ದೀನಿ. ಹಾಟ್ ಬಾಕ್ಸ್ಗೆ ಹಾಕೊಂಡು ಹೆಂಗೆ ಕಲ್ಸ್ಕೊಂಡು ತಿಂದವ್ರೆ ಅಂತ. ಇವತ್ತಪ್ಪು ಏನೋ ಅದು ಹಿಂಗೆ ತಿಂದ್ರೇ ಏನೋ ಒಂಥರ ಸಂತೋಷ. ಅಯ್ಯೋ ದೇವ್ರೆ, ಉಪ್ಪಾಗಿಲ್ವಾ? ಹಿಂಗೆ ಹಚ್ಕೊಂಡು ತಿನ್ನಕ್ಕಾಗಲ್ಲ. ಅವ್ರು ನಿಜ ನೆಕ್ಸ್ಟ್ ಟೈಮ್ ಹಾಟ್ ಬಾಕ್ಸ್ನ ಯೂಸೇ ಮಾಡಲ್ಲ. 2ನೇ ಸಲ ತಿಂತಾ ಇರೋದು ಇದೇ ಥರನಾ? ನಾನು ಇವತ್ತೇ ನೋಡ್ತಿರೋದು. ಸದ್ಯ ತಪ್ಪಲಿ ಒಳಗಡೆ ಹಾಕೊಂಡಿಲ್ಲ. ಸಾಂಬಾರು ಕಡಿಮೆ ಕಳಿಸ್ಬಿಟ್ಟವ್ರೆ. ಚಟ್ನಿ ಹಾಕೊಳ್ಳಿಲ್ವಾ? ಹಾಂ ಹಾಂ ಹಾಂ, ಚಟ್ನಿನೂ ಹಾಕ್ಬಿಡ್ತಾರೆ ಇದಕ್ಕೆ. ಇವದುಪ್ಪು ಅಂದರೆ ಚಟ್ನಿ, ಪೂರಿ, ಆಮೇಲೆ ದೋಸೆ ಇದ್ದಿದ್ರೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರೋರು ಇವರು. ನಾನು ತರಕಾರಿ ಜೋಡಿಸೋ ಅಷ್ಟರಲ್ಲಿ ಹಿಂಗೆ ಹಾಕೊ ಬಂದಿದ್ದಾರೆ ನೋಡಿ. ಚಟ್ನಿ ತಂಬ ಸ್ವಲ್ಪ ಸಾಲ್ಟ್ ಐತೆ, ಏನು ಅಷ್ಟೊಂದೇನು ಉಪ್ಪು ರೋಸ್ಟ್ ಇಲ್ಲ, ಏನಾಗಲ್ಲ. ನನ್ನ ಮಗ ಮಲ್ಕೊಂಡಿದ್ದಾರೆ. ಸ್ನಾನ ಆದ ಕೂಡಲೇ ಮಲಗಿಸ್ಬಿಡೋದು, ನಾವು ಹೊರಡುವಾಗಿದ್ರೆ ಸಾಕು ಅಂತ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಪ್ಪು ಇವಾಗ ಲಗೇಜ್ ಎಲ್ಲ ತೊಗೊಂಡೋಗಿಡ್ತಾ ಇದ್ದಾರೆ. ನೆನ್ನೆನೇ ಒಂದು ಅರ್ಧ ಇಟ್ಟಿದ್ರು, ಇನ್ನೊಂದು ಅರ್ಧ ಇತ್ತಲ್ಲ ಅದನ್ನು ಇವಾಗ ಇಡ್ತಿದ್ದಾರೆ. ಇನ್ನು ಜಾಣನ್ ನಾನು ಎಬ್ಸ್ಲಿಕ್ಕೆ ಹೋಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಲಿ, ಹಂಗೆ ಎತ್ಕೊಂಡು ಹೋಗೋಣ, ಅಕಸ್ಮಾತ್ ಎದ್ದರೆ ಆಡಿಸೋಣ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಊರಿಗೆ ಹೋಗ್ತಿರೋದು ಬಂದು ಜಾಣೋಗೆ ಕಿವಿ ಚೇಚಿಸ್ಲಿಕ್ಕೆ ಅಂತೇಳಿ. ಲಾಸ್ಟ್ ಟೈಮ್ ವ್ಲಾಗಲ್ಲೇ ಕೆಲವೊಬ್ಬರು ಕೇಳ್ತಿದ್ರಿ, ಏನಕ್ಕೆ ಹೋಗ್ತಾ ಇದ್ದೀರಾ, ಏನು ಶಾಸ್ತ್ರ ಅಂತ ಹೇಳ್ಬಿಟ್ಟು. ಈಗ 6 ತಿಂಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. 6 ತಿಂಗಳು ಕಂಪ್ಲೀಟ್ ಆಗಲಿಕ್ಕಿಂತ ಮೊದಲೇ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳ್ತಾರೆ. 6
ತಿಂಗಳಿಗೆ ಇಲ್ಲಾಂದರೆ 9 ತಿಂಗಳು ಚುಚ್ಚಿಸ್ಬೇಕು ಅಂತ. ಹೆಣ್ಮಕ್ಳಂದರೆ 9 ತಿಂಗಳು ಚುಚ್ಚಿಸ್ಬೋದು, ಅವ್ರು ಯಾವಾಗಲೂ ಕೂಡ ಓಲೆ ಹಾಕ್ಕೊಂಡಿರ್ತಾರೆ. ಗಂಡು ಮಕ್ಕಳಾದರೆ ಸ್ವಲ್ಪ ದಿನ ಅಷ್ಟೇ ಅಲ್ವಾ ಹಾಕೊಳ್ಳೋದು, ಆಮೇಲೆ ತೆಗೆದು ಬಿಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಚುಚ್ಚಿಸ್ಬಿಡೋಣ. ಅದಲ್ಲದೆ ಇವಾಗ ಮಕ್ಕಳು ಕಿವಿ ಚುಚ್ಚಿಸಿದ್ರೆ ಅಷ್ಟೊಂದು ನೋವು ಗೊತ್ತಾಗಲ್ಲ. 9 ತಿಂಗಳು 1 ವರ್ಷ ಆದಮೇಲೆ ಚುಚ್ಚಿಸಿದಾಗ ಸ್ವಲ್ಪ ಜಾಸ್ತಿ ಅಳ್ತಾರೆ, ಕಿವಿನೂ ಕೂಡ ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ, ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಚುಚ್ಚಿಸ್ತಾ ಇದ್ದೀವಿ. ಹಾಗೆ ನನಗೊಂದು 3 ಕಮೆಂಟ್ ಬಂದಿತ್ತು ಆಯಿತಾ. ಏನಂದರೆ ನಿಮ್ಮ ಅಮ್ಮ ಪಾಪ ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಒಂದಿಷ್ಟು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ, ನೀವು ನೋಡಿದ್ರೆ ಅದಕ್ಕೆ ಇದಕ್ಕೆ ಮತ್ತು ಊರಿಗೆ ಹೋಗೋಕ್ಕೆ ಬರೋಕ್ಕೆ ಅಂತ ಹೇಳಿ ಪಾಪ ಅವ್ರ ಹತ್ರ ಎಲ್ಲ ಖರ್ಚು ಮಾಡಿಸ್ತಾ ಇದ್ದೀರಾ. ಈಗ ನಿಮ್ಮ ದುಡಿಯೋ ಶಕ್ತಿ ಇದೆಯಲ್ವಾ, ನೀವು ದುಡ್ಕೊಂಡು ನೀವು ಶೋಕಿ ಮಾಡಿ ಅವ್ರ ದುಡ್ಡಲ್ಲಿ ಯಾಕೆ ಶೋಕಿ ಮಾಡ್ತೀರಾ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಆಯಿತಾ. ಆಮೇಲೆ ಇನ್ನೊಬ್ಬರು ಇದಕ್ಕೆ ಉಲ್ಟಾ, ಇವ್ರು ಬಿಡಿ ಗಂಡನ ಮನೆಯಲ್ಲಿ ಚೆನ್ನಾಗಿ ದುಡ್ಡಿರೋರು ಸಿಕ್ಬಿಟ್ಟಿದ್ದಾರೆ, ಆರಾಮಾಗಿ ಅವರೇ ಬಾಣಂತನೆ ಎಲ್ಲ ಮಾಡಿಸ್ತಾ ಇದ್ದಾರೆ, ಹಂಗಾಗಿ ಇವ್ರು ತವ್ರ ಮನೆಯವ್ರಿಗೆ 1 ರೂಪಾಯಿ ಖರ್ಚಿಲ್ಲ, ಅವ್ರು ಆರಾಮಾಗಿದ್ದಾರೆ, ಇವ್ರದೇ ಒಂದು ಒಳ್ಳೆ ಲೈಫು, ಖರ್ಚು ಮಾಡೋ ಗಂಡನ ಮನೆಯವ್ರು ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಕಮೆಂಟ್ ಮಾಡಿರೋದು ಆಯಿತಾ. ಅದಕ್ಕಿನ್ನ ಇನ್ನೊಂದಿಬ್ಬರು ಕಿತ್ಕೊಂಡು ತಿನ್ನೋಕೆ ಚೆನ್ನಾಗಿದ್ದಾರೆ ಇವರು, ಚೆನ್ನಾಗಿ ಅವ್ರ ಅಮ್ಮನ ಹತ್ರ ಕಿತ್ಕೊಂಡು ತಿಂತಿದ್ದಾರೆ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಆಯಿತಾ. ಅದಕ್ಕೆ ನಾನು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇದುವರೆಗೂ ನಾನು ನಿಜ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮನ ಹತ್ರ ಆಗಲಿ ಅಥವಾ ನಮ್ಮ ಅತ್ತೆ ಮಾವನ ಹತ್ರ ಆಗಲಿ ಅವ್ರು ನನಗೆ ಖರ್ಚು ಮಾಡಬೇಕು, ಅವ್ರ ಹತ್ರ ನಾನು ಈಸ್ಕೊಳ್ಬೇಕು ಅಂತೇಳಿ ನನ್ನ ಕನಸಲ್ಲಿ ಕೂಡ ನಾನು ಅಂದ್ಕೊಂಡಿಲ್ಲ, ನಾನು ಕೇಳೋದು ಇಲ್ಲ ಗೊತ್ತಾ. ನೀವು ನಮ್ಮ ಅಮ್ಮನೂ ಅಷ್ಟೇ ಹೇಳ್ತಾರೆ, ಎಲ್ಲ ಹೆಣ್ಮಕ್ಳು ಕೂಡ ಅದು ಕೊಡ್ಸಮ್ಮ ಇದು ಕೊಡ್ಸಮ್ಮ ಅಂತ ಕೇಳ್ತಿರ್ತಾರೆ, ನೀನು ಒಂದಿನೂ ಕೂಡ ಬಾಯ್ಬಿಟ್ಟು ಏನೂ ಕೊಡಿಸು ಅಂತ ಕೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಇವಾಗಲೂ ಅದನ್ನೇ ಹೇಳ್ತಾರೆ ಗೊತ್ತಾ. ಆ ಥರ ನಾನು ಬೆಳ್ಕೊಂಡು ಬಂದಿರೋದು. ಅಪ್ಪನೂ ಕೂಡ ಅಷ್ಟೇ, ನಾವು ಮದುವೆಗೆ ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದು, ನಾವೇನಾದರೂ ಮದುವೆ ಆದರೆ ನಾವು ಮದುವೆ ಖರ್ಚೆಲ್ಲ ನಾವೇ ನೋಡ್ಕೋಬೇಕು, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಬಾರ್ದು, ಮುಂದೇನೂ ಅಷ್ಟೇ ನಮ್ಮ ಜೀವನನ ನಾವೇ ಕಟ್ಕೊಳ್ಬೇಕು, ಅವರು ಕೊಡೋ ದುಡ್ಡಿಂದ ನಾವು ಜೀವನ ಕಟ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತೇಳಿ ಮೊದಲೇ ಮಾತಾಡ್ಕೊಂಡಿದ್ದು. ಯಾಕಂದರೆ ಇಷ್ಟು ವರ್ಷ ಅವ್ರು ನಮ್ಮನ್ನು ಸಾಕಿದ್ದಾರೆ, ಸಲಹಿದ್ದಾರೆ, ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಅಷ್ಟೇ ಸಾಕು ನಮಗೆ. ಇನ್ಮೇಲೆ ಅವ್ರು ಆರಾಮಾಗಿರಲಿ, ನಮಗೆ ದುಡಿಯೋ ಶಕ್ತಿ ಭಗವಂತ ಕೊಟ್ಟಿರೋದ್ರಿಂದ ನಾವೇ ದುಡ್ಕೊಂಡು ಮುಂದೆ ಬರೋಣ, ಅಪ್ಪ ಅಮ್ಮನ ದುಡ್ಡಿಂದ ಬೇಡ ಅಂತೇಳಿ ಆವಾಗಲೇ ಯೋಚನೆ ಮಾಡಿ ಆವಾಗಿಂದನೂ ಕೂಡ ನಾವು ದುಡಿದು ನಾವು ನಮ್ಮ ಕಾಲ ಮೇಲೆ ನಿಂತಿದ್ದೀವೋ ಹೊರತು ಅಪ್ಪ ಅಮ್ಮನ ದುಡ್ಡಿಂದ ನಾವು ಶೋಕಿ ಮಾಡೋದಿರಲಿ ಅಥವಾ ಮುಂದೆ ಬಂದಿರೋದಾಗಲಿ ಇಲ್ಲ. ಅದು ನನ್ನನ್ನು ಧೈರ್ಯವಾಗಿ ರಾಜಾರೋಷವಾಗಿ ಎಲ್ಲರ ಮುಂದೆನೂ ಬೇಕಾದರೆ ಹೇಳ್ತೀನಿ. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಈ ಸ್ಟೇಜಿಗೆ ಬಂದಿದ್ದೀವಿ ಆಯಿತಾ. ಅಪ್ಪ ಅಮ್ಮನ ಹತ್ರ ಈಸ್ಕೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನಮಗೆ ಅದು ಪರ್ಸ್ನಲ್ಲಾಗಿ ಇಷ್ಟ ಇಲ್ಲ, ಈಸ್ಕೊಳ್ಳೋ ಅಂಥ ಟೈಮಲ್ಲಿ ನೋಡೋಣ ಗೊತ್ತಿಲ್ಲ. ಆದರೆ ಇವಾಗ ಶಕ್ತಿ ಇದೆ ನಮಗೆ, ದುಡ್ಕೊಂಡು ನಾವು ಮಾಡ್ಕೊಳ್ತಾ ಇದ್ದೀವಿ. ನಮ್ಮಮ್ಮ ಪ್ರೀತಿಯಿಂದ ಅವ್ರ ಮೊಮ್ಮಗಂಗೆ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಕೊಡಿಸ್ತಾರೋ ಹೊರತು ನಾನೇ ಕೇಳಿ ಯಾವತ್ತೂ ಈಸ್ಕೊಂಡಿರೋದಲ್ಲ ಆಯಿತಾ. ಸುಮ್ಮನೆ ಹೆಂಗೆ ಬೇಕು ಹಂಗೆ ಕಮೆಂಟ್ ಮಾಡ್ತೀರಾ. ಇನ್ನು ನಮ್ಮ ಅತ್ತೆ ಮಾವನ ಮನೇಲಿ, ಅವ್ರ ಮನೇಲೂ ಅಷ್ಟೇ, ನಾನು ಯಾವತ್ತೂ ಕೂಡ ಕೇಳಿಲ್ಲ. ನನ್ನ ಬಾಣಂತನ ಇರ್ಬೋದು ಅಥವಾ ನಮ್ದು ಏನೇ ಖರ್ಚಿದ್ರೂ ಕೂಡ ನಾನು ನನ್ನ ಗಂಡ ಸಂಪಾದನೆ ಮಾಡಿರೋದ್ರಲ್ಲಿ ಖರ್ಚು ಮಾಡ್ತಾ ಇದ್ದೀವೋ ಹೊರತು ನಮ್ಮ ಅತ್ತೆ ಮಾವನ ದುಡ್ಡಲ್ಲೋ ಅಥವಾ ನಮ್ಮ ಅಮ್ಮನ ದುಡ್ಡಲ್ಲೋ ನಾವು ಜೀವನನ ನಡೆಸ್ತಾ ಇಲ್ಲ. ಹಾಗೆ ನೀವು ಹೇಳಿರೋ ಥರ ಶೋಕಿ ಅಂತೂ ಖಂಡಿತ ಮಾಡ್ತಿಲ್ಲ. ನಾವು ದುಡಿದ್ರೂ ಕೂಡ ನಾವು ಶೋಕಿ ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನೋರಂತೂ ಅಲ್ವೇ ಅಲ್ಲ. 1 ರೂಪಾಯಿಗೂ ಬೆಲೆ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಇನ್ನು ನಮ್ಮ ಮಗು ಖರ್ಚು ಮಾಡ್ತಿರೋದು ಏನಂದರೆ ಇವಾಗ ಖರ್ಚು ಮಾಡೋ ಟೈಮು ಮಕ್ಕಳಿಗೆ ಇವಾಗ ಮಾಡ್ತಾ ಇದ್ದೀವಿ ಆಯಿತಾ. ಅದೊಂದೆಲ್ಲ ಒಂಥರ ಒಳ್ಳೆ ಮೆಮೊರೀಸ್ ಆಯಿತಾ, ಅದನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಬೇಕು ಅಂದರೆ ಸ್ವಲ್ಪನಾದರೂ ಖರ್ಚು ಮಾಡಲೇಬೇಕು. ಇವಾಗ ಮಾಡುವಂಥ ಟೈಮು ಮಗುಗೆ ಮಾಡ್ತಾ ಇದ್ದೀವಿ. ಮುಂದೆ ಅವರು ಬೆಳೆದು ದೊಡ್ಡವರಾದಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತಿರ್ತಾರೆ, ಆವಾಗ ಅವರು ಖರ್ಚು ಮಾಡಿ ಅಂತೇಳಿ ಬಂದು ನಮ್ಮ ಹತ್ರ ಕೇಳೋದಿಲ್ಲ ಆಯಿತಾ. ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡಲ್ಲ ಮಕ್ಕಳು, ನಮ್ಮಪ್ಪ ಅಮ್ಮ ನಮಗೆ ಏನೆಲ್ಲ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾರೆ. ಅದಕ್ಕೆ ನಾವು ಮಾಡ್ತಾ ಇದ್ದೀವೋ ಹೊರತು ಬೇರೆ ಇನ್ನೇನೂ ಇಲ್ಲ. ಕೆಲವೊಬ್ಬರು ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೆ ಆನ್ಸರ್ ಮಾಡಿದೆ. ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು ಅಂತೇಳಿ ಹೇಳ್ತಿರೋ ಅಂಥದ್ದಲ್ಲ, ನನ್ನ ಮನಸ್ಸಲ್ಲಿ ಏನಿದೆ ನೋಡಿ ಅದನ್ನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೂ ನಿಮ್ಗೇನಾದರೂ ಆ ಥರ ಕಮೆಂಟ್ ಮಾಡಬೇಕು ಅಂತ ಅಂದರೆ ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು, ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಯಾರು ನನಗೆ ಏನನ್ಸುತ್ತೆ ಗೊತ್ತಾ, ನಾವು ಯಾವಾಗ ಏನು ತಪ್ಪು ಮಾಡ್ತಾ ಇರ್ತೀವಿ ನೋಡಿ ಅದೇ ತಪ್ಪನ್ನ ಬೇರೆಯವರಲ್ಲೂ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಿರ್ತೀವಿ. ನಾವು ಮಾಡಿರೋ ತಪ್ಪನ್ನ ಅವರು ಮಾಡ್ಬೋದೇನೋ ಮಾಡ್ತಿರ್ಬೋದೇನೋ ಅಂತೇಳಿ, ಅಂಥವ್ರೆ ಈ ಥರ ಎಲ್ಲ ಕಮೆಂಟ್ಸ್ ಮಾಡಲಿಕ್ಕೆ ಸಾಧ್ಯ, ಅದು ನನಗನ್ಸುತ್ತೆ. ಇನ್ನು ಇವಾಗ ಊಟಕ್ಕೆ ಅಂತೇಳಿ ಹೋಟೆಲಿಗೆ ಬಂದಿದ್ದೀವಿ. ಏನಂದರೆ ನಿನ್ನೆ ಅಪ್ಪು ಕಾರ್ಗೆ ಬಿಡ್ಡೆಲ್ಲ ಹಾಕಿ ರೆಡಿ ಮಾಡಿದ್ರಲ್ಲ, ಅದಂತೂ ತುಂಬಾ ಯೂಸ್ ಆಯಿತು. ಜಾಣು ಅಂತೂ ಆರಾಮಾಗಿ ಮಲ್ಕೊಂಡಿದ್ರು. ಇನ್ನು ಅಪ್ಪನೂ ಅಷ್ಟೇ ಕಾರ್ನ ಸ್ವಲ್ಪ ನಿಧಾನ ಕೊಡಿಸಿದ್ರ, ಹಾಗಾಗಿ ಮಧ್ಯಾಹ್ನ ಊಟದ ಟೈಮ್ ಆಗೇ ಬಿಡ್ತು. ಇನ್ನು ಊರಿಗೆ ಹೋಗಿ
ಹೋಗಿ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ, ಇಲ್ಲೇ ಹೋಟೆಲಲ್ಲಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಬಂದ್ವಿ. ಅಪ್ಪು ಒಂದು ಊಟ ತೊಗೊಂಡಿದ್ರು. ನನಗೆ ಪನ್ನೀರ್ ಬಿರಿಯಾನಿ ತಿನ್ಬೇಕನ್ನಿಸ್ತಿತ್ತು, ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೆ. ಇನ್ನು ಜಾಣು ಅಂತೂ ತುಂಬಾ ಕಿರಿಕಿರಿ ಮಾಡ್ತಿದ್ರು. ಕಿರಿಕಿರಿ ಅಂದರೆ ಏನು ಗೊತ್ತಾ, ನಾವು ಊಟ ಮಾಡ್ತಿದ್ರೆ ತಟ್ಟೆ ಕೈ ಹಾಕೋದು, ಆಮೇಲೆ ಬಾಟಲೆಲ್ಲ ಎತ್ಕೊಂಡು ಬಾಯಲ್ಲಿ ಹಾಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಅಪ್ಪು ಒಂದು ಸೋಫಾ ತೊಗೊಂಡು ಬಂದಿದ್ರಲ್ಲ ಊರಲ್ಲಿ ಕೂರಿಸ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಸೋಫಾನ ತೊಗೊಂಬಂದಿಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನನಗಂತೂ ಇದನ್ನು ನೋಡಿ ತುಂಬಾ ನಗು ಬಂತಿತ್ತು. ಅದಲ್ಲದೆ ಅಲ್ಲಿರೋರೆಲ್ಲ ನೋಡ್ತಾ ಇದ್ದಾರೆ ಏನೋ ಆಶ್ಚರ್ಯವಾಗಿ, ಇವರು ಸೋಫಾನೇ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತೇಳಿ. ಇದನ್ನು ತೊಗೊಂಡು ಬಂದು ಅದ್ರಲ್ಲಿ ಕೂರಿಸಿದ್ಮೇಲೆ ಜಾಣು ಆರಾಮಾಗಿ ಕೂತಿದ್ದು ಆಯಿತಾ. ಅಲ್ಲಿ ನೋಡಿ ಒಂದು ಬಾಟಲ್ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಅಪ್ಪು ನನಗೆ ಅದನ್ನೇ ಹೇಳ್ತಿದ್ರು, ಇದನ್ನು ತರಬೇಕಾದ್ರೆ ಬೇಡ ಬೇಡ ಅಂತಿದ್ದೆ, ನೋಡಿ ಇವಾಗ ಎಷ್ಟು ಆರಾಮಾಯಿತು ಅಂತ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನನಗಲ್ಲಿ ಹಾಲು ಬಾಯಿ ಸಿಗುತ್ತೆ ಅಂತ ಹೇಳಿದ್ರೆ ಸ್ವೀಟ್ ತಿನ್ನೋಣ ಅಂತ ಅನ್ನಿಸ್ತು. ಅದರಲ್ಲೂ ಹಾಲು ಬಾಯಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ಟೇಸ್ಟ್ ನೋಡೋಣ ಅಂತೇಳಿ ನಾನು ಆರ್ಡರ್ ಮಾಡಿದೆ. ಅಪ್ಪು ಬೇಡ ನೀನು ತಿನ್ನಲ್ಲ, ಯಾಕಂದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ನಿಂಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿದ್ರು. ಇಲ್ಲ ನಾನು ತಿನ್ನಲೇಬೇಕು ಅಂತೇಳಿ ಒಂದು ತರಿಸ್ಕೊಂಡ್ಬಿಟ್ಟೆ. ಸುಮ್ಮನೆ ಆಸೆಗೆ ತರಿಸ್ಕೊಳ್ಳೋದಲ್ಲ, ಈಗ ತಿನ್ಬೇಕು. ಇಲ್ಲ ನಾನು ತಿನ್ನು, ಫುಲ್ಲು ತಿನ್ಬೇಕದು. ರಾಗಿಯಿಂದ ಮಾಡೋದು. ಹೌದಾ, ನೋಡ್ತೀನಿ ಫುಲ್ಲು ತಿಂತೀಯಾ ಇಲ್ಲ 2 ತುತ್ತು ತಿನ್ಬಿಟ್ಟು ಬಾಯಿ ಆಡಿಸ್ತೀಯಾ ನೋಡ್ತೀನಿ. ಅದೇ ಹೋಯ್ತಾ ಇಲ್ಲ ಅಲೆ ಒಳಗೆ. ಹಾಂ ಮುಗ್ತಾ ಇದೆಯಾ ಗೊತ್ತಾಯ್ತಾಯ್ತು ಇಲ್ಲಿ. ಚೆನ್ನಾಗಿದೆ. ತಿನ್ನು, ಆದಷ್ಟು ತಿನ್ನು, ಮಿಕ್ಕಿದ ಪಾರ್ಸಲ್ ಮಾಡ್ತೀನಿ. ನಾನು ಬೇರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ನ. ಅದಲ್ಲದೆ ಈ ಸ್ವೀಟ್ನ ಸ್ವಲ್ಪ ದೊಡ್ಡ ಸೈಜಲ್ಲೇ ಕೊಟ್ಟಿದ್ದರು. ಟೇಸ್ಟ್ ಚೆನ್ನಾಗಿತ್ತು, ಒಂಥರ ಮೈಲ್ಡಾಗಿತ್ತು ಸ್ವೀಟು. ಆದರೆ ನಂಗೆ ತಿನ್ಲಿಕ್ಕಾಗ್ತಿಲ್ಲ, ಕುತ್ತಿಗೆಗೆ ಬಂದುಬಿಟ್ಟಿದೆ. ಇನ್ನು ನಾನು ತಿಂದೇನೆ ಇದನ್ನೇನಾದರೂ ಹಂಗೆ ಬಿಟ್ಬಿಟ್ರೆ ಎಲ್ಲಿ ಅಪ್ಪು ಬೈದ್ಬಿಡ್ತಾರೋ ಅನ್ನೋದು ನನಗೆ ಭಯ. ಅದು ಸಾಮಾನ್ಯವಾಗಿ ಬೈಯಲ್ಲ, ನೆಕ್ಸ್ಟ್ ಟೈಮ್ ಏನಾದರೂ ಕೇಳಿದಾಗ ನಾನು ಕೊಡ್ಸಲ್ಲ ನಿನಗೆ ಅಂತ ಹೇಳ್ಬಿಡ್ತಾರೆ. ಹಂಗಾಗಿ ಕಷ್ಟಪಟ್ಟು ಹೆಂಗೋ ತಿನ್ಕೊಂಡೆ. ಅವ್ರು ಪಾರ್ಸಲ್ ಮಾಡಿಸ್ಕೊ ಅಂತ ಹೇಳಿದ್ರು, ಆದರೂ ಕೂಡ ಅದನ್ನ ಇನ್ನೊಂದು ಸ್ವಲ್ಪ ಏನು ಪಾರ್ಸಲ್ ಮಾಡಿಸ್ಕೊಳ್ಳೋದು ಅಂತ ಹೇಳಿ ತಿನ್ನ. ಅದಕ್ಕೆ ಅವರು ರೋಡ್ ಫುಲ್ಲು ನಕ್ಕೊಂಡು ಬರ್ತಾಯಿದ್ರು. ನನ್ನ ಕಂಡ್ರೆ ನಿನಗೆ ಎಷ್ಟು ಭಯ ನೋಡು ಅಂತ. ಎಲ್ಲಿ ಅಮ್ಮ ಅಲ್ಲಿ ಅಲ್ಲಿ ಕ್ಯಾಪಕ್ಕೆ ಹೋಗ್ತೀನಿ ಹೋಗಿದ್ರು ಬಂದ ಅಂತ ತಾಳಿ ಕೊಡ್ತಾರೆ ಇಲ್ಲ ಹೋಯ್ತಾನೆ ದೀಪ ಗಾಳಿ ಬರ್ತಾನಿಲ್ಲ. ಯಾರು ಮಾತು ಇವಿ ಎಲ್ಲರಿದು ನೋಡ್ತಾ ಇದೆ. ಏನು ಈ ಗಿಡ ಗೆಂಡೆ ಎಲ್ಲ ಬಂದ್ಬಿಟ್ಟವಲ್ಲ ನೋಡ್ತಾ ಇದೆಯವ. ಎಲ್ಲವ ಈ ಗಿಡ ಗೆಂಡೆಲ್ಲ ಎಲ್ಲಿ ಉತ್ಪತ್ತಿ ಆಗ್ಬಿಟ್ಟೆ ಗೊತ್ತು. ಬೆಂಗಳೂರು ಹೆಂಗೆ ಗೊತ್ತವ ನೋಡ್ಸಿ ಇಲ್ಲ ಕಸೋಬ ಐತೆ ಉತ್ಕೊಳ್ಳಿ ಆಯ್ತಾ ಅಲ್ಲಿ ಮೂರು ಹಾಕಿರ್ತಾರೆ ಜಾತ್ರೆ ಕಟ್ಟ ಇಲ್ಲ ಕಲಕನ ಮನೆ ನಿಲ್ದು ಹಾಕಿಸ್ಬಿಡು ಇಲ್ಲ ಕಲಕನ ಹೋಗಿ ಗಾಳಿ ಬಿಸಿಲು ಮೂರು ಹಾಕಿರ್ತಾರೆ ಹೋಗ್ಬಿಟ್ಟು ನಾವು ಅಮ್ಮಮ್ಮವ್ರಿಗೆ ಏನು ಬೇಗ ಆಡ ಮಾಡಲ್ಲಿ ಬೇಕಾಗಿ ಮಾಡಲ್ಲಿ ಅಪ್ಪಾಜಿ ಏನು ಮಾಡ್ತಾರೆ ಅಪ್ಪಾಜಿ ಅಲ್ಲವ ಅಲ್ಲಿ ಅಜ್ಜಿ ಅಯ್ಯೋ 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 ಅವ್ನು ನೋಡೋದೇ ಹೇಗೋಗ್ಯದ ಇದು ಗಿಡ ಹಸಿರು ನೋಡ್ತಿತ್ತಲ್ವಲ್ಲ ಇದೆಲ್ಲ ಬಂದು ಕಟ್ ಮಾಡ್ಬಿಟ್ಟವ್ರೆ ಇದೆಲ್ಲವ ಬಾರವ ಅಲ್ಲಿಗೆ ಅವ್ರ ಡ್ಯಾಡಿ ಮೇಲೆ ಹೋಯ್ತು ಗಮನ. ಗಾಡಿ ಜಡಿ ಇಲ್ಲಿ ಯಾರು ಅಲ್ಲಿ ನೋಡಲ್ಲಿ ಅಪ್ಪಾಜಿ ಎಲ್ಲಿ ಅಪ್ಪಾಜಿ ಯಾರು ಅವ್ವ ಕಣವ ಅವ್ವ ನಂಬರ್ 1 ಅವ್ವ ನಂಬರ್ 2 ವಸಂತಮ್ಮ ಇಲ್ವಾ ನೋಡೋದೇ ಯಾರಿದು ಅಂತ ಎಲ್ಲ ಎಲ್ಲಿಂದ ಬಂದ್ಬಿಟ್ಟಾರ ಚೆನ್ನಾಗಿ ನೋಡ್ತಾ ಕೂತವಳ ಅಲ್ಲ ಬರ ಉಂಟನವ ಹೋಗವ ಬಾ ನಮ್ಮ ಅವ್ವನ್ನ ನೋಡ್ತಾ ಇರೋದು ಅವ್ವನ್ನ ಲಸ್ಮ ಅವ್ವನ್ನ ಯಾರ್ಯಾರವ ಇದು ಅವ್ವ ಕಣವ ಪರವಾಗಿಲ್ಲ ನೋಡಿದ ತಕ್ಷಣ ಹೋಗ್ತಾವ್ರೆ ಹೋಗಲ್ಲ ಅಳ್ತಾರೆ ಅನ್ಕೊಂಡಿದ್ದೆ ನಾವು. ಹೀಗೆದ್ರಾ ಎಲ್ಲಿ ಕೇಳಿ ಅಮ್ಮಮ್ಮ ಎಲ್ಲಿ ಕೇಳಿ ಅಮ್ಮಮ್ಮ ಎಲ್ಲೋದ್ರು ಕೇಳಿ.
ಇನ್ನು ನಮ್ಮ ಅವ್ವಂದಿರ್ಗಂತೂ ಜಾಣ ನೋಡ್ಬೇಕಂತೇಳಿ ತುಂಬ ಅಂದರೆ ತುಂಬ ಆಸೆ ಇತ್ತು. ಅದಕ್ಕೆ ನಾವು ಊರಿಗೆ ಬರ್ತೀವಿ ಅಂದಿದ್ದ ಕೂಡಲೇ ಒಂದಿನ ಮುಂಚೆನೇ ಬಂದುಬಿಟ್ಟಿದ್ದಾರೆ. ಅದರಲ್ಲೂ ನಮ್ಮ ಅವ್ವಂಗೆ ನಾನು ಯಾವಾಗಲೂ ಹೇಳೋರು ಅವರು, ನನ್ನ ಮೊಮ್ಮಗನ ನೋಡಬೇಕು ನೋಡ್ದೇನೆ ನಾನು ಇಲ್ಲಿ ಹೋಗ್ಬಿಡ್ತೀನೋ ಅಂತ ನನಗೆ ಭಯ, ಮೊದಲೊಂದು ಮಗು ಮಾಡ್ಕೊಂಡು ಬಿಡವ ಅಂತೇಳಿ ಯಾವಾಗಲೂ ಹೇಳೋರು ಆಯಿತಾ. ಅವ್ರಿಗಂತೂ ಇವತ್ತು ಅದೆಷ್ಟು ಖುಷಿ ಆಗಿಬಿಟ್ಟಿದೆ ಅಂದರೆ, ನಾವು ಬರೋವರೆಗೂ ಕೂಡ ಜಾಣನ್ ಬಿಟ್ಟಿರಲಿಲ್ಲ. ಅವರು ಬರೀ ಆಡಿಸ್ತಾನೆ ಕೂತ್ಕೊಂಡಿರೋರು. ಅವ್ರಿಗೆ ಎತ್ಕೊಳ್ಳಿಕ್ಕಾಗಲ್ಲ ಆಯಿತಾ, ಎತ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಅವ್ರಿಗೆ. ಸ್ವಲ್ಪ ಭಯ, ಏನಾದರೂ ಬಿದ್ದುಬಿಟ್ರೆ ನನಗೂ ಪೆಟ್ಟಾಗುತ್ತೆ ಮಗುಗೂ ಪೆಟ್ಟಾಗುತ್ತೆ ಅಂತೇಳಿ ಹಂಗಾಗಿ ಕೂರಿಸ್ಕೊಂಡೇ ಆಡಿಸೋರು ಪಾಪ. ಅದಕ್ಕೆ ನಾನು ನಮ್ಮ ಮಗುಂಗೆ ಹೇಳ್ತಾ ಇದ್ದೆ, ಹೆಂಗಾದ್ರೂ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ ಅವ, ಒಂದು ತಿಂಗಳಿದ್ದು ಜಾಣನ್ ಚೆನ್ನಾಗಿ ಆಡಿಸಿ ಸಮಾಧಾನ ಮಾಡ್ಕೊಂಡು ಬನ್ನಿ ಅಂತ. ಅದಕ್ಕೆ ನಮ್ಮವ್ವ ಪಾಪ ಹೇಳ್ತಿದ್ರು, ನನಗೆ ಆ ಗಾರೆ ನೆಲದಲ್ಲಿ ಓಡಾಡಿ ರೂಢಿ ಇರೋದ್ರಿಂದ ನಿಮ್ಮ ಟೈಲ್ಸ್ ನೆಲಕ್ಕೆ ಬಂದುಬಿಟ್ರೆ ಒಂದೇ ದಿನದಲ್ಲಿ ಬಿದ್ದು ಸೊಂಟ ಮುರ್ಕೊಂಡು ಬಿಡ್ತೀನಿ, ಆಮೇಲೆ ಯಾರು ನನ್ನನ್ನು ನೋಡ್ತಾರೆ, ನಾನು ಇಲ್ಲೇ ನೋಡ್ಕೊಂಡ್ಬಿಡ್ತೀನಿ ನನ್ನ ಮೊಮ್ಮಗನ್ನ ಅಂತ ಹೇಳಿ. ಇನ್ನು ಆ ಸೋಫಾ ಕವರ್ನೆಲ್ಲ ತೊಗೊಂಡು ಬಂದು ಇವಾಗ ಹಾಕ್ತಾಯಿದ್ದೀನಿ. ಏನಂದರೆ ಆ ಬೆಡ್ಶೀಟೆಲ್ಲನೂ ಕೂಡ ನಮ್ಮಮ್ಮ ಹಾಕಿದ್ರು. ನಾವು ಈ ಸೋಫಾ ತರಬೇಕಾದ್ರೆ ಏನು ತಪ್ಪು ಮಾಡಿದ್ದು ಅಂದರೆ ಈ ಕಲರ್ ತೊಗೊಂಡು ಬಂದು ನಾನು ಸಂತೆಗೆ ಸುಮಾರು ಸಲ ಹೇಳಿದೆ, ಬೇಡ ಆ ಕಲರು, ಊರಿಗದು ಸರಿ ಹೋಗಲ್ಲ, ಯಾಕಂದರೆ ಮಣ್ಣೆಲ್ದೆಲ್ಲನೂ ಕೂಡ ಒಡ್ಡಾಡ್ಕೊಂಡು ಬಂದು ಕೂತಾಗ ಗಲೀಜಾಗಿಬಿಡುತ್ತೆ ಅಂತ. ಇಲ್ಲ ಅದೇ ಕಲರ್ ಬೇಕು ಅಂತೇಳಿ ತೊಗೊಂಡ್ಬಿಟ್ಟಿದ್ದ. ಇವಾಗ ಗಲೀಜಾಗುತ್ತೆ ಅಂತೇಳಿ ಅಮ್ಮ ಬೆಡ್ಶೀಟೆಲ್ಲ ಹಾಕಿದ್ರು. ಅದಕ್ಕೆ ನಾನು ಸಂತೆಗೆ ಹೇಳ್ತಿದ್ದೆ, ಒಂದು ಸೋಫಾ ಕವರ್ನ ತೊಗೊಂಡು ಹೋಗಬೇಕು, ಇಲ್ಲಾಂದರೆ ಆ ಸೋಫಾ ಕವರ್ನ ಸ್ಟಿಚ್ ಮಾಡೋರು ಬರ್ತಾರಲ್ಲ ಅವ್ರನ್ನ ಕರ್ಕೊಬಂದು ಸ್ಟಿಚ್ ಮಾಡಿಸು ಅಂತೇಳಿ. ಅದಕ್ಕೆ ಸ್ಟಿಚ್ ಮಾಡಿಸ್ಲಿಕ್ಕೆಲ್ಲ ಟೈಮ್ ಆಗಲ್ಲ, ಆಮೇಲೆ ಜಾಸ್ತಿ ಅದು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೋಫಾ ಕವರ್ನೇ ತೊಗೊಂಡು ಬಂದು ಕೊಟ್ಟಿತ್ತು. ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ಇನ್ನು ಕರ್ಟನ್ಸ್ ಎಲ್ಲ ಸ್ವಲ್ಪ ಶಾರ್ಟೇಜ್ ಆಗಿತ್ತು ಅಂತೇಳಿ ಇನ್ನೊಂದು ಸ್ವಲ್ಪ ಕರ್ಟನ್ಸ್ ತಂದು ಹಾಕಿದ್ದಾಯಿತು. ಈ ಕಡೆ ಅಪ್ಪು ಅವ್ರು ಕುತ್ಕೊಳ್ಳಿಕ್ಕೆಲ್ಲಾನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲೋದ್ರು ಇವ್ರ ಸೇಫ್ಟಿ ಇವ್ರು ಮಾಡ್ಕೊಂಡ್ಬಿಡ್ತಾರೆ. ಸೇಫ್ಟಿ ಆಗಿರೋದು ಬಿಡಲ್ವಲ್ಲ ಎಲ್ಲೋದ್ರೂ ನೀನು ಕೆಲಸ ಕೊಡ್ತಾ ಇರ್ತೀಯ. ಬಂದು ಜಾಣನ್ ನಮ್ಮ ಅವ್ರ ಕೈಲಿ ಕೊಟ್ಬಿಟ್ಟು ಇದನ್ನ ಹಾಕೊಂಡು ಕುತ್ಕೊಂಡ್ಬಿಟ್ರು. ಅವನಿಗೆ ಹಾಕಿದೆ, ನಾನಾಗ್ಲ ಇದರಲ್ಲಿ ಸೆಕೆ ಒಳಗಡೆ ತುಂಬ ಸೆಕೆ ಹೆಂಗಾಗಿದೆ ನೋಡಿ. ಬಿಸಿಲಿಗೆ ಎಲ್ಲ ಸುಟ್ಟಾಕಿದ್ದಾರೆ ಅನ್ಸುತ್ತಲ್ವಾ. ಕತ್ತರಿಸೋರೆ ಎಲ್ಲ ಇಲ್ಲಿ ಸಪೋಟನು ಹೊಡೆದವ್ರೆ ಒಂದು ಏಟು ಪಾಪ. ಅದಕ್ಕೆ ಇಲ್ಲ, ಯಾರೋ ಸಪೋಟ ಹಣ್ಣೆಲ್ಲ ಬಿಡಿಸಿದ್ದಾರೆ, ಕಟ್ ಮಾಡಿದ್ದಾರೆ. ಮಾವಿನಕಾಯಿ ಗಿಡ ಚೆನ್ನಾಗಿ ಬರ್ತಾ ಇದೆ ಅಲ್ಲಿ. ಸಪೋಟ ಹಣ್ಣೆಲ್ಲ ಬಿಡಿಸೋ ಅಷ್ಟು ಹಣ್ಣು ಬಿಟ್ಬಿಟ್ಟಿತ್ತು. ಎಷ್ಟೊಂದು ಬಿಟ್ಟಿತ್ತಲ್ವಾ ಅಪ್ಪು, ಅದೆಲ್ಲ ದಪ್ಪ ಆಗಿತ್ತಂತೆ ಚೆನ್ನಾಗಿ. ಒಂದು 2-3 ಬಿಟ್ಟಿತ್ತು. ಇಲ್ಲಪ್ಪ 12 ಇತ್ತು. ಈಗ ಬಂದ್ರ ನೀವು ನೆಂಟ್ರು, ನಾವಲ್ಲ. ಊರಿಗೆ ಬಂದು ಬೆಳಗಾವ್ಬಿಟ್ಟಾರ ಅಮ್ಮ. ಓಡಾಡೋದು ಹೆಂಗದೆ? ಹೌದು ಕಣಮ್ಮ, ಬೆಳಗಾಗಿದ್ದೀರಾ ನೀವು, ಬೆಳಗಾಗ್ಬಿಟ್ಟಿದ್ದೀರಲ್ಲ. ನಮ್ಮನ್ನ ಕರೆದ್ಬಿಟ್ಟು ಇವರೇ ಮನೇಲಿಲ್ಲ. ಎಲ್ಲೋಗಿದ್ರಿ? ಏನು ಅಜ್ಜಿ ಜೊತೆ ಮುದ್ದಿ ಜೋಳಿ ಒದ್ದಿಯ ಕೂತ್ಕೊಂಡು ಏನು ಮುಚ್ಕೊಡ್ತಾವ್ರೆ, ಚಡ್ಡಿ ಎಲ್ಲ ಬಿಚ್ಚಾಕ್ತಾವ್ರೆ, ಹಗಣ ಚಡ್ಡಿ ಎಲ್ಲ ಕೀಳ್ತಾವ್ರೆ ಕೂತ್ಕೊಂಡು. ಬಂದ ತಕ್ಷಣ ದೃಷ್ಟಿ ತೆಗೆಸ್ಕೊಂಡು ಒಬ್ಬ ಅಳ್ಳಿಲ್ಲ, ಒಂಚೂರು ಅಳ್ಳಿಲ್ಲ ಅವ. ಎತ್ಕೊಂಡ ತಕ್ಷಣ ಹೋಗ್ಬಿಟ್ರು. ಎಲ್ಲ ಸೆಲ್ಫಿ ಬಂದೆ ಕಣ್ರಪ್ಪ. ಅದೇನು ಈ ಮನೆ ಸಾಮಾನು ಊಟ ಮಾಡಿದ್ರ? ಮಾಡ್ಕೊಂಡು ಬಂದ ನಾವು. ಹಾಲಿದೆ ತಂದಿದ್ದೀನಿ ನಾನು. ಎಲ್ಲಿದ್ದೀರಾ? ಯಾಕಂದ್ರೆ ನೀವು ಎಲ್ಲಿದ್ದೀರಿ? ಯಾಕೆ ಬಂದ್ರಿ? ಎಲ್ಲಿದ್ದೀರಿ? ಇವ್ರು ಯಾರು ಅಜ್ಜಿಯರು? ಈ ನಮ್ಮ ನಾಳೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಸ್ವಲ್ಪ ಹೂವು ಎಲ್ಲನೂ ಕೂಡ ಕೊಡಬೇಕು ಅಂತೇಳಿ ಎಲ್ಲನೂ ಕೂಡ ಕೊಟ್ಬಿಟ್ಟು ಮನೆಗೂ ಸ್ವಲ್ಪ ರೇಷನ್ ಎಲ್ಲ ತರಲಿಕ್ಕೆ ಅಂತೇಳಿ ಕೇರ್ಪೇಟೆಗೆ ಹೋಗಿದ್ರು. ಆಮೇಲೆ ಇದಕ್ಕೂ ಕಮೆಂಟ್ ಮಾಡಬೇಡಿ, ಇವಾಗ ನೀವು ಅಮ್ಮನ ಹತ್ರ ಖರ್ಚು ಮಾಡಿಸ್ತಿಲ್ವಾ ಅಂತ ಹೇಳ್ಬಿಟ್ಟು. ಏನಂದರೆ ಅಮ್ಮಂಗೊಂದು ಆಸೆ, ಕಿವಿ ಚುಚ್ಚೋ ಶಾಸ್ತ್ರನ ಊರಲ್ಲೇ ಮಾಡಬೇಕು, ಅದಲ್ಲದೆ ನಾನು ದೇವಸ್ಥಾನದಲ್ಲಿ ಅರ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಲ್ಲೇ ಹೋಗಿ ಕಿವಿ ಚುಚ್ಚಿಸ್ಬೇಕು ಅಂತೇಳಿ. ಹಾಗಾಗಿ ಅಲ್ಲೇ ಚುಚ್ಚಿಸ್ಬೇಕು ನೀನು ಅಂತ ಹೇಳ್ಬಿಟ್ಟು ಅವರು ಮಾಡ್ತಿರೋ ಅಂಥದ್ದು. ನಾನಂತೂ ಹೇಳಿಲ್ಲ ಅವ್ರಿಗೆ ನೀವೇ ಮಾಡಿಸ್ಬೇಕು ಅಂತ ಹೇಳಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಆ ಥರ ಹೇಳಿ ಮಾಡಿಸ್ಕೊಂಡ್ರು ಅದೇನು ತಪ್ಪಿಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಅಂದ್ಕೊಂಡಿರೋ ಥರ ನಾವಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ಕಡೆ ಸೋಫಾ ಕವರೆಲ್ಲ ಹಾಕಿದ್ದಾಯಿತು ನೋಡಿ. ಇದು ಬಂದು ಎಕ್ಸ್ಪೆಂಡಬಲ್ ಆಯಿತಾ, ಯಾವ ಥರ ಸೋಫಾಗಾದರೂ ಸರಿ ಆರಾಮಾಗಿ ಫಿಟ್ ಆಗಿಬಿಡುತ್ತೆ. ನೀಟಾಗಿ ನಾವು ಹಾಕಬೇಕಿತ್ತು, ತುಂಬ ಸೆಕೆ ಆಗ್ತಿತ್ತಲ್ವ, ಹಾಗಾಗಿ ನನಗೆ ಅಷ್ಟೊಂದು ತಾಳ್ಮೆನೇ ಇರಲಿಲ್ಲ. ಪಟ ಅಂತೇಳಿ ಅಪ್ಪು ನಾನು ಸೇರಿ ಹಾಕ್ಬಿಟ್ವಿ. ನಮ್ಮವ್ವ ಆವಾಗಿನ ಕಾಲದಲ್ಲಿ ಮಕ್ಳನ್ನ ಹಿಂಗೆ ಕೂಡಿಸ್ಕೊಂಡು ಅವ್ರ ಕೆಲಸ ಮಾಡ್ಕೊತಾ ಇದ್ರಂತೆ ನೋಡಿ, ಹೇಳ್ತವ್ರೆ. ಅಯ್ಯೋ ಬಟ್ಟೆ ತಿಂತಾವ್ರೆ
ಮಣಿ ಪಡಿ ಬೇಡ 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 ಅವಾಗಿನ ಕಾಲದ ಮಕ್ಳೆಲ್ಲ ಹೆಂಗ್ ತಿಂತಿರ್ಲಿಲ್ವೇನೋ, ಇವಾಗಿನ ಕಾಲದ ಮಕ್ಳು ಎಲ್ಲ ತಿಂತವೆ ಕೈ ಸಿಕ್ಕಿಲ್ಲ. ಒಂದು 8 ತಿಂಗಳು 6 ತಿಂಗಳು ಎಲ್ಲ ಮನೆ ಬಿಸ್ಕಟ್ ರೊಟ್ಟಿ ಕೊಡೋರು ಬಿಸಿ ಕಡಿಯೋವು 8 ತಿಂಗಳು ಮಕ್ಳು. ಬಿಸ್ಕತ್ ಇದ್ದ ಹಾ ರೊಟ್ಟಿ ಚೂರು ನಾವೇನ್ ಮಾಡೋದು ರೊಟ್ಟಿಲ್ಲ ಮಂದಾಗಿರೋ ರಾಗಿರ ಇಟ್ಕೊಳ್ಳಲ್ವ ಕಿತ್ತು ಕಿತ್ತು ಬಾಯಿಗೆ ನಿಮ್ಮ ಅಮ್ಮದಿಗೆ ಹಾ ಹಾ. ಇವಾಗೆಲ್ಲ ಬಿಸ್ಕೆಟ್ ಕೊಡ್ಬೇಕು ಅಂತಾರಲ್ಲವ. ನಮ್ಮನೆ ಯಾರಿಗೂ ಪ್ಯಾರಿಕ್ಸ್ ಹಾಕಿಲ್ಲ. ಈಗ ಮಕ್ಕಳೇ ಓದು ಒಂದು ಪ್ಯಾರಿಕ್ಸ್ ಹಾಕಿರೋದು ಇಂಥವಕ್ಕೆಲ್ಲ ರೈತರೇ. ಹಾ ನೋಡಿ, ಇವಾಗ ನಮ್ಮ ಕಾಲದವ್ರು ಸುಮ್ಮನೆ ನಾವೇ ಅನ್ಕೊಬಿಟ್ಟಿದ್ದೀವಿ ಬಿಸ್ಕೆಟ್ ಕೊಡಬೇಕು, ಹಿಂದಿನ ಕಾಲದಲ್ಲಿ ಕೊಡ್ತಿದ್ರು ಅಂತ. ಹಿಂದಿನ ಕಾಲದಲ್ಲಿ ಯಾರು ಬಿಸ್ಕೆಟ್ ಕೊಟ್ಟಿಲ್ಲ. ರಾಗಿ ಹಸಿ ತಿಂದು ಮಕ್ಕಳೇ ಒಂದ್ ಕೈ ಸಸಿ ಇಂತಂದ್ರೆ ಸೀರ್ಲಾಕ್ ಬರ್ತಂತದ್ದೆ ಅವ್ಳು ಬೇಕು ಅನ್ನೋದಕ್ಕೆ ಅವಳವಳೆಲ್ಲ ದೀಪ ಅವಳಿಗೂ ರಾಗಿ ಹಿಟ್ಟಯ್ಯ. ರಾಗಿ ಹಿಟ್ಟು ಅನ್ನ ಬೇಸ್ ತಿನ್ಸವು 6 ತಿಂಗಳು ಆಮೇಲೆ ಕಳ್ಸವ. ನಿಮ್ಗೂ ಹಂಗ ತಿನ್ಸಿರೋದು ಈಗ ಇವ್ರಿಗೂ ಹಂಗೆ ತಿನ್ಸೋದು ಇವ್ರಿಗೆ. ರಾಗಿ ಸರಿ ಕೊಡಿ ತಿನ್ಸಿ ಮೆತ್ತಾನಿ ಅನ್ನ ಅಂಡಿ ತಳದ್ದು ಸುಂದ್ರಿಗೂ ಇದೆಯ ಸಿರ್ಲಾಕ್ ಫೋನ್ ನೋಡ್ತಿದ್ದೀರಾ? ಹೆಂಗ್ ಕೂರಿಸ್ಕೊಂಡವ್ರ ಅವ್ವ ನಿಮ್ನ? ಕೊಟ್ಟಾಕೊಬಿಟ್ಟವ್ರ ಕಾಲಲ್ಲೇ ಕಟ್ಬಿಟ್ಟವ್ರ. ಹಿಂಗ್ ಕೂರಿಸ್ಕೊಂಡು ರಾಗಿ ಬಿಸ್ಕೊಳರಂತೆ, ಖಾರ ರುಬ್ಕೊಳರಂತೆ. ತಂದೆ ಏನವ ನಾವ್ ಹೆಂಗ್ ಮಾಡಕ್ಕಾಯ್ತಿದ್ದಾಗ ಹಿಂಗ್ ಮಾಡೋ. ಯಾರವ ನನ್ನ ಮಗಂಗೆ ಇವತ್ತು ನಿದ್ದೆನೆ ಬಂದಿಲ್ಲ. ಅಲ್ಲಿ ನೋಡೋಣ ನಿದ್ದೆನೆ ಬಂದಿಲ್ಲ ಇವತ್ತು. ಹೊಸ ಜಾಗ ಇವತ್ತು, ಹೊಸ ಭೂಮಿ. ನಮ್ಮ ಅವರಿಬ್ರು ಬಂದಿರ್ಲಿಲ್ಲ ಜಾಣ ನೋಡ್ಲಿಕ್ಕೂ ಬೆಂಗಳೂರಿಗೆ, ಬರಕ್ಕಾಗಲ್ಲ ಅಂತ. ನಾವು ಬರಕ್ಕಾಯ್ತಿತ್ತಪ್ಪ ಅಲ್ಲಿಗೆ. ಬತ್ತೀವ ಅನ್ನೋದು ಪಾರೈತೆ ಬಂದು ನಾನು ನಮ್ಮ ಅವ್ವಂಗೆ ಬಸ್ ಹತ್ತಕ್ಕೆ ಇದಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳತ್ತಲ್ಲ. ಇವರು ಅಮ್ಮ ಇದ್ದಾರಲ್ಲ, ಅವರಮ್ಮ. ನಾನು ಲಾಸ್ಟ್ ಟೈಮು ಹೇಳಿದ್ದೆ. ಇವರು ಅವ್ರ ತಂಗಿ, ಇಬ್ರು ಹೌದಿರು. ಜಾಣು ಯಾರಿದವ್ವ ಅಂತ ನೋಡ್ತಾವ್ರವ್ರು. ನಗ ಇವಾಗ ಖುಷಿ ಆಗ್ಬಿಡ್ತೇಂದ್ರವ ನಿಮ್ಗೆ? ಮೊಮ್ಮಗ ಅವನು ನೋಡಿದ್ದ. ನಮ್ಮವ್ವ ಅಂತೂ ಎಲ್ರಿಗೂ ಮಕ್ಳಾಗ್ತಿದ್ದೇವೆ, ನಿಂಗಾಗ್ತಾ ಇಲ್ಲ, ನಿಂಗಾಗ್ತಿಲ್ಲ. ನಿಮ್ಮ ಅಮ್ಮ ಮಾಡ್ಕೊಂಡಿದ್ದು ಬೇಡ ಅಂತ ಇಷ್ಟೊತ್ತು ಖುದ್ದಾಗಿ ಓದಿವ್ರಿ. ಹೋಗಿವ್ರಿ ಕಾರ್ಮಿಕ 1000 ಕೊಡ್ಬೇಕು ಕಣವ. 200 ಕೊಟ್ಟಿದ್ದೀನಿ ಅಕ್ಕಯ್ಯ, 1,000 ಕೊಡ್ಬೇಕು ಅವಳಿಗೆ. ಏನಕ್ಕೆ? ನಿಮ್ಗೆ ಅಕ್ಕ ಮಾಡಿಕೊಡುತ್ತೆ. ಬಾಕ್ಲಿಗೆ ಪೆಟ್ಕೆ ಮಾರಂಬಂದು ಮಾಡ್ಕೊಡೋಗಿದ್ಲು. ಈಗ ಬಂದು ಹೋಗ್ಯಾಳು ಅಮ್ಮ ಅಂತಿಲ್ಲ. ಅದಕ್ಕೆ ಈಗ ಬಂದಾಗ ಕೊಡ್ಬೇಕು. ಏನ್ ಹೇಳಿದ್ರು? ಮಗು ಹುಟ್ಟುತ್ತೆ ಅಂತ ಹೇಳಿದ್ರ? ಯಾವ ಮಗು ಅಂತ ಹೇಳಿರ್ಲಿಲ್ವಾ? 100 ಕೊಟ್ಟಿದ್ದೀನಿ ಪಾಪ ದೇವ್ರಿಗೆ. ಕರ್ಪೂರ ಕನ್ಕಟ್ಟಿ ಹೆಚ್ಕೊಳ್ಳಿ. ಅಷ್ಟು 100 ರೂಪಾಯಿ ಕೊಟ್ಟು ಅರ್ಕ ಕೊಡುದೆ ಬಿದ್ದು ಕೈಗೆ. ಗಂಡು ಪಾಪ ಆಯ್ತದೆ ಅಂದ್ರು. ಈಗ ಗಂಡು ಪಾಪ ಆಯ್ತಲ್ಲ, ಈಗ 1000 ಕೊಡ್ಬೇಕು. ನೋಡವ ಗಂಡು ಪಾಪ ಆಯ್ತದೆ ಅಂತ ಮೊದ್ಲು ಹೇಳ್ಬಿಟ್ಟವ್ರಂತೆ. ಮಾರಮ್ಮ ತಾಯಿ ನಮ್ಮ ಅವಳಿಗೆ 1000 ಆಮೇಲೆ ಈ ಮಣಿ ಪಣಿ ಅವೆಲ್ಲ ವೇಸ್ಟ್ ಮಾಡಬೇಡಿ, ಎಲ್ಲಾನು ಮಡಗಿರಿವ. ಏಕೆ? ಮಾರಮ್ಮ ಕೊಡ್ಬೇಕಾ? ಹೆಣ್ಮಕ್ಳಾದ್ರೆ ಕೈಯಿನ ಬಳೆ ಬಟ್ಟೆ ಎಲ್ಲ ಕೊಡ್ತಾರೆ. ಬಟ್ಟೆ ಈಗ ಯಾರು ಕೊಡ್ತಿದ್ರು. ಗಂಡು ಮಕ್ಳಾದ್ರೆ ಇವ್ನು ಕೊಡ್ಬೇಕಾ? ಆಯ್ತದೆ ಬಳೆ ಬಳಿವು ಬಟ್ಟೆ ಕೊಡಕ ಬಟ್ಟೆ ಯಾರು ಹೋಗವ. ಒತ್ತರ್ಲೆ ಹೋಯ್ಬೋದಿತ್ತು ಪೈಪಲ್ಲಿ. ವಾರವ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನೀನು ನಾನು ಮುಂದೆ ಹೋಯ್ತಾ ಇರ್ತೀನಿ, ಹಿಂದೆ ಓಡಾಡು ಹೊಲ್ದೊಳಗೆಲ್ಲ. ಮುಳ್ಳು ಕಲ್ಲು ಏನಪ್ಪ.
ಇನ್ನು ಅಪ್ಪು ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತು ಹಂಗೆ ಓಡಾಡಿಕೊಂಡು ಮೋಲ್ಡ್ಗೆಲ್ಲ ನೀರು ಹಾಕ್ತಾ ಇದ್ದಾರೆ. ಏನಂದರೆ ಕೆಳಗಡೆ ಸ್ವಲ್ಪ ಜಾಸ್ತಿ ಸೆಕೆ ಆಗ್ತಾ ಇತ್ತು, ಅದಕ್ಕೆ ಅವರು ಹಿಂಗೆ ನೀರು ಹಾಕ್ಬಿಟ್ರೆ ಮನೇಲಿ ಸ್ವಲ್ಪ ತಂಪಾಗಿರುತ್ತೆ ಅಂತೇಳಿ ಬಂದು ಹಾಕ್ತಾಯಿದ್ರು. ಇನ್ನು ನಾನು ಕೂಡ ಹಾಗೆ ಮೇಲೆ ಬಂದೆ. ನನಗೇನೋ ಒಂಥರ ಖುಷಿ ಆಯಿತಾ ಇಲ್ಲಿ ಬಂದು ನಿಂತ್ಕೊಂಡು ಸಂಜೆ ಟೈಮಲ್ಲಿ ಅದರಲ್ಲೂ ಕೂಡ ಸನ್ಸೆಟ್ ಆಗ್ತಿರ್ಬೇಕಾದ್ರೆ ಇಲ್ಲಾಂದರೆ ಸನ್ರೈಸ್ ಆಗ್ತಿರ್ಬೇಕಾದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೇನೋ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ದು. ಅದಾದಮೇಲೆ ಕೆಳಗಡೆಗೆ ಬಂದ್ವಿ. ನಮ್ಮವ್ವ ಜಾಣ ನಡೆಸ್ಕೊಂಡು ಕೂತಿದ್ರು. ಮತ್ತು ಇನ್ನೊಂದವ್ವ ಇದ್ದಾರಲ್ಲ ಅವರು ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ರು. ಅಮ್ಮನೂ ಕೂಡ ನೆನ್ನೆ ಬಂದಿದ್ದಲ್ವ, ಹಂಗಾಗಿ ಸುಮಾರು ಕೆಲಸ ಎಲ್ಲ ಹಂಗೆ ಬಾಕಿ ಉಳಿದ್ಬಿಟ್ಟಿತ್ತು. ನಾವು ಊರಲ್ಲೇ ಇದ್ದರೆ ಎಲ್ಲ ಕ್ಲೀನಾಗಿರುತ್ತೆ, ಯಾವಾಗಲೂ ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಈ ಥರ ಬೆಂಗಳೂರಿಂದ ಹೋದಾಗ ಎಲ್ಲ ಒಂದಿನ ಕುತ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಹಂಗೆ ಅದ್ರ ಮೇಲೆ ಎಲ್ಲಾದರೂ ಅಡುಗೆ ಮಾಡ್ಕೊಂಡು ತಿನ್ಲಿಕ್ಕೂ ಕೂಡ ಮನಸ್ಸಾಗಲ್ಲ, ಏನೋ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ಅದಕ್ಕೆ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಿದ್ರು. ಅಂದರೆ ಒಬ್ಬ ಪಾತ್ರೆ ಎಲ್ಲ ತೊಳಿತಾ ಇದ್ರು, ಅಮ್ಮ ಹೊರಗಡೆ ಕೆಲಸ ಮಾಡ್ಕೊತಿದ್ರು. ನಾನು ಸೋಫಾ ಕವರ್ ಹಾಕೋದು ಮತ್ತು ಜಾಣು ಮಲಗಿಸ್ಬೇಕಾದ್ರೆ ರೂಮೆಲ್ಲ ಸ್ವಲ್ಪ ಕ್ಲೀನಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಊರಲ್ಲಿ ಇರುವೆ ಮತ್ತು ಸಣ್ಣ ಸಣ್ಣ ಹುಳ ಎಲ್ಲ ಬರ್ತಿರುತ್ತೆ. ಅದೇನಾದರೂ ಮಗು ಕಿವಿಗೂ ಅಥವಾ ಮೂಗು ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೆ. ಅಕ್ಕನ್ ನೋಡ್ದ ಅಕ್ಕ ಅಲ್ಲ, ಚಿಕ್ಕಮ್ಮ 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 ಅಂತ ನೀನು. ಅಯ್ಯೋ ಪಾಪ ಚಿಕ್ಕ ಚಿಕ್ಕಮ್ಮ. ಅಕ್ಕ ಅಂದರೆ ಸಾಕು, ಹೊಸನು ಆದರೆ ಚಿಕ್ಕಮ್ಮ ಆಗಬೇಕು. ನಾನು ಅಕ್ಕ ತಾನೆ. ಈಗ ನನ್ನ ಮಗ ಚಿಕ್ಕಮ್ಮ ಆಗಬೇಕು. ಹೌದಾ? ನನ್ನ ಮಗಂಗೆ ಸಾನು ಚಿಕ್ಕಮ್ಮ ಆಗಬೇಕು. ಚಿಕ್ಕಪ್ಪನ ಮಗಳಲ್ವಾ? ಚಿಕ್ಕಪ್ಪನ ಮಗಳು ಚಿಕ್ಕಮ್ಮ ಅಷ್ಟಕ್ಕಿಂತ ಕೂತ್ಕೊಳ್ಳೋಣ ಅಂತವ. ಸಾನುನೇ ನೋಡೋದು ಯಾರಿದು ಇಷ್ಟು ಪುಟ್ಟದಾಗ ಅವರಲ್ಲ ಅಂತ. ಯಾರಪ್ಪ ಅದು? ಯಾರವ ಅದು? ಅಣ್ಣ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಮ್ಮ. ಶ್ರೈ ಹೆಂಗವ್ರೆ? ಚೆನ್ನಾಗವ್ರ? ಯಾರ ತರವನ ಪಾಪ? ಅಕ್ಕುಂತಾರ. ಹೌದಾ? ಕಂಡಿಡ್ಬಿಟ್ಟ ಅಕ್ಕಂತರನೇನ ಇರೋದು. ಬಾ. ಇನ್ನು ನನ್ನ ಮಗನಿಗೆ ಮಕ್ಳಂದರೆ ಭಾಳ ಪ್ರೀತಿ ಆಯಿತಾ. ನನ್ನ ಮಗ ಅಂತ ಅಲ್ಲ, ಚಿಕ್ಕ ಮಕ್ಳಿಗೆ ಎಲ್ರಿಗೂ ಅಷ್ಟೇ, ಮಕ್ಳು ಕಂಡ್ರೆ ಜಾಸ್ತಿ ಪ್ರೀತಿ. ಹಾಗಾಗಿ ನಮ್ಮ ಶ್ರೇಯಿನ ಸ್ನಾನನೆಲ್ಲ ಹೆಂಗೆ ನೋಡ್ತಾ ಇದ್ದಾರೆ ನೋಡಿ. ಅವ್ರ ಹತ್ರ ಕರೆಯೋದೇ ಬೇಡ, ಇವರೇ ಹೋಗ್ತಾಯಿದ್ರು. ಅಪ್ಪ ಬಂದು ಮುಖನೂ ತೊಳೆದಿಲ್ಲ, ಎಲ್ಲ ಕೆಲಸನೂ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. 5:45 ಆಗಲೇ. 5 ನಿಮಿಷ ಕೂರಲಿಲ್ಲ. ಫುಲ್ ಎಲ್ಲ ಕ್ಲೀನ್ ಮಾಡೋದು, ಮ್ಯಾಟ್ ಹಾಕೋದು, ಕರ್ಟನ್ ಹಾಕೋದು, ಇದೇ ಆಗೋಯ್ತು ಇವತ್ತೆಲ್ಲ. 5:45 ಆಗಿರೋದು ನನಗೆ ಗೊತ್ತೇ ಆಗಿಲ್ಲ. ಏನಿದು ಇಷ್ಟು ಬೇಗ ಟೈಮ್ ಆಗಿಬಿಡ್ತಾ ಅನ್ನಿಸ್ತೈತೆ. ನಮ್ಮ ಅಮ್ಮ ಇಲ್ಲಿ ಹೂವು ಕುಯ್ತಾ ಅವ್ರೆ ಪೂಜೆಗೆ ಅಂತ. ಬಿಸಿಲಿಲ್ಲ, ಅದು ಮಳೆ ಇಲ್ಲ ಅಂದರೆ ಒಂದು ಗಿಡನೂ ಇರಲ್ಲ ಅಲ್ವಾ ಅಮ್ಮ, ಎಲ್ಲ ಹೋಗ್ಬಿಡುತ್ತೆ. ಅಮ್ಮ ಇಲ್ಲಿ ದೇವ್ರಿಗೆ ಎತ್ತು ಬೇಕು, ಅದರಲ್ಲಿ ಹಾರ ಮಾಡಬೇಕು ಅಂತೇಳಿ ಬಿಡಿಸ್ಕೊತಿದ್ದಾರೆ. ನಾನು ಹೂವು ಯಾಕಮ್ಮ ತೆಗಿತಿದ್ದೀರಾ, ಅದನ್ನು ಮೊಗ್ಗಲ್ವ ತೆಗಿಬೇಕು ಅಂತ ಹೇಳ್ತಿದ್ದೆ. ನನಗೆ ಗೊತ್ತಿಲ್ಲ ಎಕ್ಕದು ದಾರ ಹೆಂಗೆ ಮಾಡಬೇಕು ಅಂತೇಳಿ. ಹೂವು ಒಳಗಡೆ ಒಂದಿರುತ್ತಂತೆ, ಅದನ್ನು ತೊಗೊಂಡು ಹಾರ ಮಾಡೋದಂತೆ. ಆಮೇಲೆ ಅಮ್ಮ ನಾನು ತೋರಿಸ್ತೀನಿ ಇರೋದು ಹೆಂಗೆ ಮಾಡೋದು ಅಂತ ಹೇಳಿದ್ರು. ನನಗೆ ಅದನ್ನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಬೇರೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಅದಲ್ಲದೆ ಹುಷಾರು ಬೇರೆ ಇರಲಿಲ್ವಲ್ಲ, ಹಾಗಾಗಿ ನನಗದು ನೆನಪೇ ಆಗಲಿಲ್ಲ. ಗಲೀಜ್ ಮಾಡ್ಕೊಂಡದ್ ನಾಯಿ. ಅಪ್ಪು ಚೆನ್ನಾಗಿದ್ದೀರಾ? ಮುಟ್ಟಿಸ್ತಾ ಇದೆ. ಬೇಡ ಅಪ್ಪು ಕಡಿ ಕಡಿ ಕಡಿ. ಜಾಣು ಜಾಣುನ ಕಡಿ. ಜನವ ಅಲ್ಲೇ ಜೋಡಿಸ್ರವ, ನಾನು ಒರ್ಸ್ಕೊಂಡು ಎತ್ಕೊತೀನಿ. ಇನ್ನು ಸಾನು ಬಂದು ಎದುರುಗಡೆ ಮನೇಲಿ ನಾಯಿ ಸಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪುಟಾಣಿ ನಾಯಿ ಮರಿ ಕರ್ಕೊಂಡು ಬಂದು ಜಾಣಗೆ ತೋರಿಸ್ತಾ ಆಟ ಆಡಿಸ್ತಾ ಇದ್ರು ಎಲ್ಲರೂ ಸೇರಿಕೊಂಡು. ಅಪ್ಪುಗೆ ನಾಯಿ ಅಂದರೆ ತುಂಬಾ ಇಷ್ಟ. ಅವ್ರಿಗೆಲ್ಲ ನಾಯಿಗಳು ಅಷ್ಟೇ ಬೇಗನೆ ಹೊಂದ್ಕೊಂಡ್ಬಿಡುತ್ತೆ. ಎಲ್ಲೋದ್ರೂ ಅಷ್ಟೇ, ಅವರು ಯಾವುದಾದ್ರೂ ನಾಯಿಗೆ ಬಿಸ್ಕೆಟ್ ಹಾಕಿ ಬರಬೇಕು, ಯಾವುದಾದ್ರೂ ಒಂದು ನಾಯಿನ ಮಾತಾಡ್ಸ್ಕೊಂಡು ಬರಬೇಕು ಅವರು, ಆವಾಗಲೇ ಖುಷಿ. ಜಾಣಗೂ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಆ ಜಾಣಗೂ ಅದನ್ನೇ ಕಲಿಸ್ಬೇಕು ಅಂತೇಳಿ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಅಪ್ಪು ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಪೂರ್ತಿಯಾಗಿ ಮನೆ
ಮನೆ ಕ್ಲೀನ್ ಎಲ್ಲ ನಾನೇ ಮಾಡಿದೆ ಆಯಿತಾ. ಕ್ಲೀನ್ ಮಾಡಾದ್ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹಂಗೆ ಒಂಚೂರು ವಿಡಿಯೋ ಮಾಡಿದ್ದೀನಿ. ಸೋಫಾ ಕವರ್ ನಾವು ಇನ್ನೂ ನೀಟಾಗಿ ಹಾಕಬೇಕು. ನೀಟಾಗಿ ಹಾಕಿದಾಗ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕರ್ಟನ್ಸ್ನೆಲ್ಲ ಹಾಕಿದ್ದಾಯಿತು. ಸ್ವಲ್ಪ ದಪ್ಪ ಇರೋ ಕರ್ಟನ್ಸ್ನೇ ನಾನು ಹಾಕಿದ್ದೀನಿ. ಯಾಕಂದರೆ ಸೂರ್ಯನ ಬೆಳಕು ನೇರವಾಗಿ ಕಿಟಕಿ ಮೂಲಕನೇ ಬರುತ್ತೆ. ಹಾಗಾಗಿ ಬೆಳಕು ಜೊತೆಗೆ ಧೂಳು ಜಾಸ್ತಿ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ದಪ್ಪ ಕರ್ಟನ್ಸ್ ಎಲ್ಲ ಇದ್ದರೆ ಧೂಳು ಕಡಿಮೆ ಆಗುತ್ತೆ ಅಂತ. ಇನ್ನು ಜಾಣೋಗಿ ಆಡಲಿಕ್ಕೆ ಅಂತೇಳಿ ಮ್ಯಾಟ್ ಮೇಲೆ ಒಂದು ಚಾಪೆ ಹಾಕ್ಬಿಟ್ಟು ಆ ಜಾಗ ರೆಡಿ ಮಾಡಿದೆ. ಇನ್ನು ಈ ಕಡೆ ಬೆಡ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಜಾಣೋಗಿ ಮಲ್ಕೊಳ್ಳಿಕ್ಕೂ ರೆಡಿ ಮಾಡಿಬಿಟ್ಟೆ. ಇನ್ನು ರಾತ್ರಿ ನಮ್ಮ ಚಿಕ್ಕಪ್ಪ ಬಂದಿದ್ದರು ಜಾಣ ನೋಡಲಿಕ್ಕೆ ಅಂತೇಳಿ. ಹಿಂಗೆ ಮಾತಾಡ್ಕೊಂಡು ದಿನ ಕಳೆದು ಅವತ್ತು. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ವ್ಲಾಗು. ಮಿಸ್ ಮಾಡಿದೆ ನಾಳಿನ ವ್ಲಾಗ್ನ ನೋಡಿ ಆಯಿತಾ. ಇನ್ನು ಇವತ್ತಿನ ದಿನದ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.